ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಶ್ರಮ ಧ್ಯಾನದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸುವನಾಗಿರುತ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನು ಕೃಪಾಪೂರ್ಣನಾದಂಥ ಯೇಸು ಸ್ವಾಮಿಯಲ್ಲಿ ಪ್ರೀತಿ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನದ ಧ್ಯಾನವನ್ನು ನಡೆಸಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಶಿಲುಬೆಯ ಮೂಲಕವಾಗಿ ನೀನು ನಮಗೆ ಕೊಡುವಂಥ ಸತ್ಯವನ್ನು ಗ್ರಹಿಸಿಕೊಂಡು ಶಿಲುಬೆಗೆ ಕಾರಣವಾಗಿರತಕ್ಕಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ಗ್ರಹಿಸಿಕೊಂಡು ಸ್ವಾಮಿ ನಮ್ಮ ಜೀವಿತವನ್ನು ಸರಿಪಡಿಸಿ ಮಾನಸಾಂತರದೊಡನೆ ನಿನ್ನ ಬಳಿಗೆ ಬರಲು ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಶಿಲುಬೆಯ ಮೂಲಕವಾಗಿ ಸ್ವಾಮಿ ನೀನು ನಮ್ಮಲ್ಲಿ ಕೇಳುವಾಗ ಸ್ವಾಮಿ ನಮ್ಮ ಜೀವಿತವನ್ನೇ ಸಮರ್ಪಿಸಿ ಮುಂದೆ ಸಾಗಲು ನಿನ್ನ ಕೃಪಾಶೀರ್ವಾದವನ್ನು ದಯಪಾಲಿಸಿ ನಡೆಸಿ ಬೇಡುತ್ತಾ ಈ ಧ್ಯಾನದಲ್ಲಿ ನಿನ್ನ ಕೃಪೆ, ನಿನ್ನ ಸಹಾಯ, ನಿನ್ನ ಜ್ಞಾನ ಕೊಟ್ಟು ನಮ್ಮ ನಡೆಸು. ಯೇಸುವಿಗಾಗಿ ನಮ್ಮ ಪ್ರಾರ್ಥನೆ ಲಾಲಿಸು. ಆಮೀನ್. ಆತ್ಮೀಯ ವೀಕ್ಷಕರೇ, ಇಂದು ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ, ನನಗೆ ಏನು ಕೊಡುವಿರಿ? ವಾಟ್ ಆರ್ ಯು ವಿಲ್ಲಿಂಗ್ ಟು ಗಿವ್ ಮೀ? ಈ ಪ್ರಶ್ನೆಯನ್ನು ಹಾಕಿದ್ದು ಯೂದ. ನಮಗೆ ಪ್ರಸ್ತಾಪ ಕೊಡಲ್ಪಟ್ಟಂಥ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 14ರಿಂದ 16 ವಚನ. ದೇವರ ವಾಕ್ಯ ಹೀಗೆ ಹೇಳ್ತದೆ: ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ನನಗೆ ಏನು ಕೊಡುತ್ತೀರಿ? ಸಾಮಾನ್ಯವಾಗಿ ವ್ಯಾಪಾರದಲ್ಲಿ ಒಪ್ಪಂದಗಳು, ಎಗ್ರಿಮೆಂಟ್ಗಳು ಆಗುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಪ್ಪಂದ 2 ವ್ಯಕ್ತಿಗಳ ಮಧ್ಯೆ, 2 ಗುಂಪಿನ ಮಧ್ಯೆ ಅಥವಾ 2 ಸಂಸ್ಥೆಯ ಮಧ್ಯೆ ನಡೆಯುವಂಥದ್ದು. ಆ ಒಪ್ಪಂದದಲ್ಲಿ ಇಬ್ಬರೂ ಕೂಡ ತಮಗೆ ಆಗುವಂಥ ಲಾಭದ ಕುರಿತು, ಹೆಚ್ಚು ಲಾಭವನ್ನು ಗಳಿಸುವ ಕುರಿತು ಕಾತರರಾಗಿರ್ತಾರೆ. ಆದರೆ ಇಲ್ಲಿ ಯೂದ ಒಂದು ಒಪ್ಪಂದವನ್ನು ಮಹಾಯಾಜಕರಲ್ಲಿ ಮಾಡುವುದನ್ನು ನೋಡ್ತೇವೆ. ನೀವು ನನಗೆ ಏನು ಕೊಡುತ್ತೀರಿ? ನಾನು ನನ್ನ ಗುರುವನ್ನು ನಿಮಗೆ ಹಿಡಿದು ಕೊಡುವಾಗ ಏನು ಕೊಡುತ್ತೀರಿ? ಅಲ್ಲಿ ಮಹಾಯಾಜಕರು ಯೂದನೊಂದಿಗೆ ಒಪ್ಪಂದ ಮಾಡಿ 30 ರೂಪಾಯಿಗೆ ಒಡಂಬಟ್ಟರು. ಆ 30 ರೂಪಾಯಿ ತೆಗೆದುಕೊಂಡಂಥ ಯೂದ, ಆತನು ಅಂದಿನಿಂದ ಯೇಸುವನ್ನು ಹಿಡಿದುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಯೂದ ಯೇಸುವಿನ ಕುರಿತಾಗಿ ಮಾಡಿದ ಆಲೋಚನೆ ಏನು? ಒಂದು ಕತೆ ಹೀಗೆ ಹೇಳ್ತದೆ: ಒಬ್ಬ ಗ್ರಾಮದಲ್ಲಿ ಒಬ್ಬ ರೈತ ಇದ್ದ. ಆತನು ತನ್ನ ಜಮೀನಲ್ಲಿ ಕೆಲಸ ಮಾಡುವಾಗ ಒಂದು ಕಲ್ಲು ಆತನಿಗೆ ದೊರಕಿತು. ಆ ಕಲ್ಲನ್ನು ನೋಡುವಾಗ ಅದು ವಜ್ರ ಎಂಬುದಾಗಿ ಗೊತ್ತಾಯಿತು. ಆದರೆ ಅದರ ಮೌಲ್ಯ ಆತನಿಗೆ ಗೊತ್ತಿರಲಿಲ್ಲ. ವ್ಯಾಪಾರಿ ಬಳಿ ಹೋದ, ಅದನ್ನು ಮಾರಲು ನೋಡಿದ. ವ್ಯಾಪಾರಿಗೆ ಅದರ ಮೌಲ್ಯ ಗೊತ್ತಿತ್ತು. ಆದರೆ ಸ್ವಲ್ಪ ಹಣದಲ್ಲಿ ಆ ರೈತನೊಂದಿಗೆ ಒಡಂಬಟ್ಟ. ರೈತನು ಕೂಡ ತನಗೆ ಹಣ ಸಿಕ್ಕಿತ್ತು ಎಂಬುದಾಗಿ ಹೇಳಿ ಸಂತೋಷದಲ್ಲಿ ಬಂದ. ನಂತರ ದಿನದಲ್ಲಿ ರೈತನಿಗೆ ಗೊತ್ತಾಯಿತು, ತಾನು ಕೊಟ್ಟದ್ದು ಅಮೂಲ್ಯವಾದಂಥ ವಜ್ರ, ಬೆಳೆ ಬಾಳುವ, ಲಕ್ಷಾಂತರ ಬೆಳೆ ಬಾಳುವ ವಜ್ರ. ನಾನು ಸ್ವಲ್ಪ ಹಣವನ್ನು ಪಡೆದು ಅಮೂಲ್ಯವಾದ ಸಂಪತ್ತನ್ನು ಕಳಕೊಂಡೆನು. ಯೂದ ಕೂಡ ತನ್ನ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟು ಅಮೂಲ್ಯವಾದದ್ದನ್ನು ಕಳಕೊಂಡ. ಯೂದನ ಈ ಪ್ರಶ್ನೆ ಯೂದನ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಂದಿಗೂ ನಮ್ಮ ಜೀವನದಲ್ಲಿರ್ತದೆ. ಅನೇಕ ವೇಳೆ ನಾವು ಯೇಸುವನ್ನು ಬಿಡಲು ಕೆಲವನ್ನು ಪಡೆಯಲು ಪ್ರಯತ್ನಿಸ್ತೇವೆ. ಅಲ್ಪವಾದದ್ರಲ್ಲಿ
ನಾವು ಅಮೂಲ್ಯವಾದದ್ದನ್ನು ನಾವು ಬಿಟ್ಟು ಕೊಡುತ್ತೇವೆ. ಈ ವಾಕ್ಯ ಭಾಗದ ಮೂಲಕವಾಗಿ ಕಲಿಯತಕ್ಕಂಥ ವಿಚಾರಗಳೇನು? ಮೊದಲನೇದಾಗಿ, ಲೋಭದ ಅಥವಾ ದುರಾಶೆಯ ಹೃದಯ ನಮ್ಮನ್ನು ಕೆಟ್ಟತನಕ್ಕೆ ನಡೆಸ್ತದೆ. ಯೂದನು ಅಲ್ಲಿ ಮಹಾಯಾಜಕರ ಬಳಿಗೆ ಕೇಳಿದ ಪ್ರಶ್ನೆ, ನನಗೆ ಏನು ಕೊಡುತ್ತೀರಿ? ಇಲ್ಲಿ ಆತನ ಉದ್ದೇಶ ಸೇವೆಯಲ್ಲ, ಪ್ರೀತಿಯಲ್ಲ, ಹಣ. ಅವನಿಗೆ 30 ನಾಣ್ಯಗಳನ್ನು ಕೊಟ್ಟರು. ನಾವು ವಿಮೋಚನಾ ಕಾಂಡದಲ್ಲಿ ನಾವು 21ನೇ ಅಧ್ಯಾಯ 32ರಲ್ಲಿ ನೋಡುವಾಗ ಇದೊಂದು ದಾಸನ ಬೆಲೆ, ಒಬ್ಬ ಸ್ಲೇವಿನ ಬೆಲೆಯಾಗಿದೆ. ಮತ್ತಾಯನ ಸುವಾರ್ತೆ ಬಹಳ ಚಂದವಾದ ರೀತಿಯಲ್ಲಿ ಆ ಶ್ರಮ ವೃತ್ತಾಂತವನ್ನು ಬರೆಯುವಾಗ 26ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಮಹಾಯಾಜಕರು, ಶಾಸ್ತ್ರಿಗಳು, ಫರಿಸಾಯರು ಯೇಸುವನ್ನು ಉಪಾಯದಿಂದ ಕೊಲ್ಲುವಂಥ ಒಳಸಂಚನ್ನು ಪ್ರಾರಂಭದಲ್ಲಿ ನಡೆಸ್ತಾರೆ. ನಂತರದಲ್ಲಿ ಅಲ್ಲಿ ಮರಿಯಳು ಯೇಸುವಿನ ಬಳಿಗೆ ಬಂದು ಅಮೂಲ್ಯವಾದ ತೈಲದ ಭರಣಿಯನ್ನು ಒಡೆದು ಯೇಸುಗೆ ಅಲ್ಲಿ ಅಭಿಷೇಕ ಮಾಡಿದ್ದನ್ನು ನೋಡ್ತೇವೆ. ಯೂದ 2 ವಿಚಾರದಲ್ಲಿಯೂ ಕೂಡ ಆತನಿಗೆ ಅರಿವಿತ್ತು. ಮಹಾಯಾಜಕರು ಮಾಡುವಂಥ ಒಳಸಂಚಿನ ಅರಿವು ಆತನಲ್ಲಿತ್ತು. ಅದೇ ರೀತಿಯಲ್ಲಿ ಅಲ್ಲಿ ತೈಲಾಭಿಷೇಕವಾಗುವಾಗ ಈ ಹಣ 300 ಹಣ ಇದು ವೇಸ್ಟ್ ಅಥವಾ ವ್ಯರ್ಥವಾದದ್ದು, ಇದು ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎನ್ನುವಂಥದ್ದು ಸೂಚನೆಯನ್ನು ನೀಡಿದ್ದಾಗಿಯೋ, ಒಳಸಂಚನ್ನು ಮಾಡುವ ಆಲೋಚನೆ ಇದ್ದಂಥ ಮಹಾಯಾಜಕರ ಬಳಿಗೆ ಯೂದನು ಹೋಗಿ ನನಗೇನು ಕೊಡುತ್ತೀರಿ? ಆ ಮೂಲಕವಾಗಿ ತನ್ನ ಗುರುವಿನ ಬೆಲೆಯನ್ನು ಕೇವಲ 30 ರೂಪಾಯಿಗೆ, ಅಲ್ಲಿ ಸ್ತ್ರೀ 300 ರೂಪಾಯಿಯ ತೈಲವನ್ನು ಸ್ವಾಮಿಗೆ ಹಚ್ಚುವುದರ ಮೂಲಕವಾಗಿ ಆಕೆ ತನ್ನ ಸಮರ್ಪಣೆಯನ್ನು ಸ್ವಾಮಿಗೆ ತೋರಿಸಿದಾಗ, ಇಲ್ಲಿ ಯೂದ ಕೇವಲ 30 ರೂಪಾಯಿಯ ಹಣದ ಆಶೆಯಲ್ಲಿ ಸ್ವಾಮಿಯನ್ನು ಹಿಡಿದುಕೊಡುತ್ತಾನೆ. ಲೋಕದ ರಕ್ಷಕನಾದ ಯೇಸುವನ್ನು ಒಂದು ದಾಸನ ಬೆಲೆಗೆ ಮಾರಲಾಯಿತು. ಇಂದು ಕೂಡ ಕೆಲವರು ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಮಾನವ ಗೌರವಕ್ಕಾಗಿ, ಲೋಕದ ಸುಖಕ್ಕಾಗಿ ಯೇಸುವನ್ನು ಮಾರುವವರಾಗಿದ್ದಾರೆ. ಯೇಸುವಿನ ಬೆಲೆಯನ್ನು ಗ್ರಹಿಸದೆ, ಯಾಕಂದರೆ ಲೋಭ ಅಥವಾ ದುರಾಶೆ ದೇವರಿಂದ ದೂರ ಮಾಡ್ತಿದೆ. ಆದ್ದರಿಂದ ಯೇಸು ಸ್ವಾಮಿ ಕೂಡ ಆತನು ತನ್ನ ಬೋಧನೆಯಲ್ಲಿ ಹೇಳ್ತಾನೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಮತ್ತಾಯ 15:15ರಲ್ಲಿ ತಿಳಿಸಿದೆ. ಪೌಲನು ಹೇಳ್ತಾನೆ ಎಫೆಸ 5:3ರಲ್ಲಿ, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿ ನಿಮ್ಮಲ್ಲಿ ಇರಲೇಬಾರದು. ಇವುಗಳಿಗೆ ದೂರವಾಗಿರುವುದು ದೇವಜನರಿಗೆ ಯೋಗ್ಯವಾದದ್ದಾಗಿದೆ. ದ್ರವ್ಯಾಶೆ ಅದು ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದು ಮಾತ್ರವಲ್ಲದೆ, ನಾವು ನಮ್ಮ ಜೀವನದಲ್ಲಿ ನಾವು ಯೇಸುವನ್ನು ಹಿಡಿದುಕೊಡುವಂಥ ಸ್ಥಿತಿಗೆ ನಡೆಸುವಂಥದ್ದು. ಪೌಲ 1 ತಿಮೋತಿ 6:11ರಲ್ಲಿ ಬರೆಯುವಾಗ, ಐಶ್ವರ್ಯವಾಗಬೇಕೆಂಬ ದುಷ್ಪ್ರೇರಣೆಗೆ ಒಳಬಿದ್ದು ಅದರ ಉರುಳಿನಲ್ಲಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ಎಚ್ಚರಿಸುತ್ತಾ, ಅಲ್ಲಿ ಆತನು ಹೇಳ್ತಾನೆ, ಹಣದಾಶೆ ಎಲ್ಲ ವಿಷಯವಾದಂಥ ಕೆಟ್ಟತನಕ್ಕೆ ಮೂಲವಾಗಿದೆ. ಅದರಿಂದ ಕ್ರೈಸ್ತ ನಂಬಿಕೆಯನ್ನು ನಾವು ಕಳಕೊಳ್ಳುತ್ತೇವೆ ಎಂಬುದಾಗಿ 1 ತಿಮೋತಿ 6:9-11ರಲ್ಲಿ ನೋಡುತ್ತೇವೆ. ಅದರಿಂದ ದ್ರವ್ಯಾಶೆ ಅದು ಎಲ್ಲತನದ ಕೆಟ್ಟತನಕ್ಕೆ ಮೂಲವಾಗಿದೆ. ದುರಾಶೆ ನಮ್ಮನ್ನು ಯೇಸುವನ್ನು ಹಿಡಿದುಕೊಡುವಂಥ ಸ್ಥಿತಿಗೆ ಇದೂ ಕೂಡ ನಡೆಸ್ತದೆ ಎಂಬುದನ್ನು ನೋಡ್ತೇವೆ. 2ನೇ ವಿಚಾರವನ್ನು ನೋಡುವಾಗ ಒಂದು ತಪ್ಪಾದ ನಿರ್ಧಾರ. ಮಹಾಯಾಜಕರ ಬಳಿಗೆ ಸ್ವತಃ ಯೂದನೇ ಹೋಗ್ತಾನೆ. ಯೂದ ಯೇಸುವಿನ ಹತ್ತಿರದಲ್ಲಿದ್ದುಕೊಂಡು ಯೇಸುವನ್ನು ಹಿಡಿದುಕೊಡುತ್ತಾನೆ. ಬಿಟ್ರೇಯಲ್ ಫ್ರಮ್ ವಿದಿನ್. ಸ್ವಂತ ಜನರೇ
ಯೇಸುವನ್ನು ಹಿಡಿದುಕೊಡು. ಯೂದ ಯೇಸುವಿನ ಉಪದೇಶ ಕೇಳ್ತಾನೆ, ಯೇಸುವಿನ ಅದ್ಭುತಗಳನ್ನು ನೋಡ್ತಾನೆ, ಯೇಸುವಿನ ಸೇವೆಯಲ್ಲಿ ಪಾಲ್ಗೊಳ್ತಾನೆ. ಆದರೂ ಕೂಡ ಅವನ ಹೃದಯ ಬದಲಾಗಲಿಲ್ಲ. ಇದು ನಮಗೆ ಎಚ್ಚರಿಕೆ. ಅನೇಕ ವೇಳೆಯಲ್ಲಿ ನಾವು ಆಧ್ಯಾತ್ಮಿಕವಾದ ರೀತಿಯಲ್ಲಿ ನಾವು ದೇವರೊಂದಿಗೆ ಬಹಳಷ್ಟು ಹತ್ತಿರವಾಗಿರುತ್ತೇವೆ. ಆದರೆ ಅದೇ ಸಮಯದಲ್ಲಿ ನಮ್ಮ ದುರಾಶೆ ಇರ್ಬೋದು, ನಮ್ಮ ತಪ್ಪು ನಿರ್ಧಾರ, ನಾವು ದೇವರಿಗೆ ನಂಬಿಗಸ್ತರಾಗಿ ನಿಷ್ಠೆಯ ಜೀವನವನ್ನು ಮಾಡುವುದರಲ್ಲಿ ನಾವು ದೂರ ಹೋಗುತ್ತೇವೆ. ಅನೇಕ ವೇಳೆ ನಮ್ಮನ್ನು ನಾವು ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಅದು ಸಾಕಾಗುವುದಿಲ್ಲ. ದೇವರು ನಮ್ಮೊಂದಿಗಿದ್ದಾನೆ ಎನ್ನುವಂಥದ್ದು ಅನುಭವ ಮಾಡೋದು ಸಾಕಾಗಲ್ಲ. ಬದಲಾಗಿ ತಪ್ಪಾದ ನಿರ್ಧಾರ ಮಾಡದೆ ದೃಢವಾಗಿ ಜೀವಿಸುವುದು. ಯಾಕಂದರೆ ಹೃದಯದಲ್ಲಿರುವಂಥ ನಿಜವಾದ ಪ್ರೀತಿ ಅದು ನಂಬಿಕೆಯಲ್ಲಿ ಕಾಣಬೇಕು. ಒಂದು ರೀತಿಯಲ್ಲಿ ಅನೇಕರು ಹೇಳುತ್ತಾರೆ, ಯೂದನು ಅದನ್ನು ಬೇರೆದಾದಂಥ ರೀತಿಯಲ್ಲಿ ಯೋಚನೆ ಮಾಡ್ತಾನೆ. ಯೇಸು ಸ್ವಾಮಿಯನ್ನು ಹಿಡಿದು ಕೊಟ್ಟರೆ ನನಗೆ ಹಣ ಸಿಗ್ತದೆ, ಆದರೆ ಯೇಸು ಸ್ವಾಮಿಯನ್ನು ಮಹಾಯಾಜಕರಿಗೆ ಏನೂ ಮಾಡಲಾಗುವುದಿಲ್ಲ. ಯೇಸು ಕೊಡುವಂಥ ಉತ್ತರದಲ್ಲಿ ಯಾವ ರೀತಿಯಲ್ಲಿ ಕೂಡ ಮಹಾಯಾಜಕರಿಗೆ ಯೇಸುವಿನ ಮೇಲೆ ತಪ್ಪು ಹುಡುಕ್ಲಿಕ್ಕಾಗುವುದಿಲ್ಲ. ಒಂದು ವೇಳೆ ಯೇಸುವನ್ನು ನೋಡಿದರೂ ಕೂಡ ಯೇಸು ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಆತನ ಆ ಹಿಂಸೆಯಿಂದ ಹೊರಗೆ ಬರುತ್ತಾನೆಂಬುದಾಗಿ ಆತ ನೆನೆಸಿರ್ಬೋದು. ಅನೇಕ ವೇಳೆ ನಮ್ಮ ಪೂರ್ವಾಗೃಹಿತವಾದಂಥ ನಮ್ಮದೇ ಆದಂಥ ಯೋಚನೆ, ತಪ್ಪಾದ ಗ್ರಹಿಕೆ ನಾವು ತಪ್ಪು ಹೆಜ್ಜೆಗಳನ್ನು ಇಡುವಂತೆ ನಡೆಸ್ತದೆ. ಮೂರನೇದಾಗಿ ಹಾಗೂ ಕೊನೆಯದಾಗಿ ತಾತ್ಕಾಲಿಕವಾದಂಥ ಲಾಭ ಶಾಶ್ವತ ನಷ್ಟವನ್ನು ಕೊಡುತ್ತದೆ. ಯೂದನು ಹಣವನ್ನು ಪಡೆದನು, ಆದರೆ ಶಾಂತಿ ಕಳಕೊಂಡನು, ಸಂತೋಷವನ್ನು ಕಳಕೊಂಡನು, ತನ್ನ ಆತ್ಮವನ್ನೇ ಕಳಕೊಂಡನು. ತಾತ್ಕಾಲಿಕ ಲಾಭ, ಶಾಶ್ವತವಾದ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುತ್ತೇವೆ. ಇಂದು ನಾವು ಯೇಸುವನ್ನು ಯಾತಕ್ಕಾಗಿ ಬಿಡುತ್ತೇವೆ? ಸಣ್ಣ ಲಾಭಕ್ಕಾಗಿಯೋ ಅಥವಾ ಪಾಪದ ಸುಖಕ್ಕಾಗಿಯೋ, ಲೋಕದ ಮೆಚ್ಚುಗೆಗಾಗಿಯೋ? ನಾವು ಯೇಸುವಿನ ಮೌಲ್ಯವನ್ನು ಗ್ರಹಿಸುವರಾಗಿರಬೇಕು. ಲೋಕದ ದೃಷ್ಟಿಯಲ್ಲಿ ಯೇಸುವಿನ ಬೆಲೆ 30 ಬೆಳ್ಳಿ ನಾಣ್ಯಗಳು. ಆದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯ ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಆತನು ಇಡೀ ಲೋಕಕ್ಕೆ ಕಳುಹಿಸಿದನು. ಆದ್ದರಿಂದ ಶಿಲುಬೆಯಲ್ಲಿ ಮರಣ ಹೊಂದುವಂತೆ ಆತನು ನಡೆಸ್ತಾನೆ. ಮಾತ್ರವಲ್ಲದೆ ನಮ್ಮ ಪಾಪಗಳ ಬೆಲೆಯನ್ನು ತನ್ನ ಸ್ವಂತ ಮಗನ ರಕ್ತದ ಮೂಲಕವಾಗಿ ಕಟ್ಟನು, ನಮಗೆ ರಕ್ಷಣೆಯನ್ನು ಒದಗಿಸ್ತಾನೆ. ಆದ್ದರಿಂದ ಯೂದನ ಮೂಲಕವಾಗಿ ತಿಳಿದುಕೊಳ್ಳುವಂಥದ್ದು ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಅನೇಕ ವೇಳೆ ನಾವು ಸ್ಪಿರಿಚುವಲ್ ಕ್ಲೋಸ್ನೆಸ್ ಎಂಬುದಾಗಿ ಹೇಳ್ತೇವೆ. ಇಟ್ ಡಸಂಟ್ ಗ್ಯಾರಂಟಿ ಸ್ಪಿರಿಚುವಲ್ ಫೇತ್ಫುಲ್ನೆಸ್. ಆಧ್ಯಾತ್ಮಿಕವಾಗಿ ಹತ್ತಿರವಾಗಿರುವುದು ನಿಜವಾದ ನಂಬಿಗಸ್ತಿಕೆಗೆ ಖಚಿತತೆ ನೀಡುವುದಿಲ್ಲ. ನಮ್ಮ ಹೃದಯವನ್ನು ಯಾವಾಗಲೂ ನಾವು ಕಾಪಾಡಿಕೊಳ್ಳುವರಾಗಿರಬೇಕು. ಅದೇ ರೀತಿಯಲ್ಲಿ ದ್ರವ್ಯಾಶೆ, ಲೋಭ, ದುರಾಶೆಯಿಂದ ಎಚ್ಚರವಾಗಿರಬೇಕು. ಹಣದ ಆಶೆಯು, ಸ್ವಾರ್ಥಗಳು ಮನುಷ್ಯರನ್ನು ಕ್ರಿಸ್ತನಿಂದ ದೂರ ಮಾಡ್ತದೆ. ಅದೇ ರೀತಿಯಲ್ಲಿ ಕ್ಷಣಿಕ ಸುಖಕ್ಕಾಗಿ, ತಾತ್ಕಾಲಿಕ ಲಾಭಕ್ಕಾಗಿ ಯೇಸುವನ್ನು ವಿನಿಮಯ ಮಾಡಿಕೊಳ್ಬಾರ್ದು. ಯೂದನು ಹಣ ಗಳಿಸಿದರೂ ಆತ್ಮವನ್ನು ಕಳಕೊಂಡನು. ಕ್ರಿಸ್ತನಲ್ಲಿ ಪ್ರಿಯರೇ, ಯೂದ ಪ್ರಶ್ನೆ ಹಾಕ್ತಾನೆ, ನೀವು ನನಗೆ ಏನು ಕೊಡುತ್ತೀರಿ? ಆದರೆ ಒಂದು ಯೇಸು ನಮ್ಮಲ್ಲಿ ಕೇಳುವಂಥ ಪ್ರಶ್ನೆ, ನೀವು ನನಗಾಗಿ ಏನನ್ನು ಕೊಡುತ್ತೀರಿ? ನಾವು ಕೊಡಬೇಕಾದಂಥದ್ದು ನಮ್ಮ ನಂಬಿಗಸ್ತಿಕೆಯ ಜೀವನ. ಯಾಕಂದರೆ ನಾವು ಉತ್ತರ ಕೊಡಬೇಕಾದವರು ನಮ್ಮ ಹೃದಯವನ್ನು, ನಮ್ಮ ಜೀವನವನ್ನು, ನಮ್ಮ ನಿಷ್ಠೆಯನ್ನು ನಾವು ಕೊಡುವುದು. ನಾವು ಯೇಸುವನ್ನು ಮಾರುವವರಾಗಿರದೆ ನಾವು ಯೇಸುವಿಗಾಗಿ ಬದುಕುವವರಾಗೋಣ. ಆ ಮೂಲಕವಾಗಿ ಯೇಸುವಿನ ಮೌಲ್ಯವನ್ನು ಇಡೀ ಲೋಕಕ್ಕೆ ಸಾರೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡಲಿ. ಆಮೆನ್.